ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು CSG ಚಾನಲ್. ಇವತ್ತು ನಾನು ಡೈಲಿ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಫ್ರೈಡೇ ಇರೋದ್ರಿಂದ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ, ಹೊರಗಡೆ ಅಂಗಳ ಎಲ್ಲ ಕ್ಲೀನ್ ಮಾಡಿ, ಸ್ನಾನ ಮಾಡಿ ಬಂದ ನಂತರನೇ ನಾನು ಹೊಸ್ತಿಲಿಗೆ ರಂಗೋಲಿ ಮತ್ತು ತುಳಸಿ ಮುಂದೆ ರಂಗೋಲಿ ಹಾಕೋದು. ಏಕೆಂದರೆ ಶಂಖ ಚಕ್ರ, ಗೋಪಾದ, ಲಕ್ಷ್ಮೀಪಾದ ಹಾಕೋದ್ರಿಂದ ಸ್ನಾನ ಮಾಡಿ ಬಂದು ಈ ರೀತಿ ರಂಗೋಲಿ ಎಲ್ಲ ಹಾಕ್ತೀನಿ. ಯಾಕೆ ನಾವು ಈ ರೀತಿ ರಂಗೋಲಿ ಹಾಕ್ತೀನಿ ಹೊಸ್ತಿಲ ಮೇಲೆ ಅಂದರೆ, ಹೊಸ್ತಿಲಿಗೆ 24 ಎಳೆ ರಂಗೋಲಿ ಹಾಕಿ ನಂತರ ಸ್ವಸ್ತಿಕ್ ಹಾಕ್ತೀನಿ. ಸ್ವಸ್ತಿಕ್ ಹಾಕೋದ್ರೆ ಸ್ವಸ್ಥವಾಗಿ ಮನೆಗೆ ಬರಲಿ ಅಂತ. ಶಂಖ ಚಕ್ರ ಹಾಕೋದ್ರಿಂದ ಮನೆಗೆ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಅನ್ನೋದು ಬರಲ್ಲ. ಅದರಿಂದ ನಾನು ಡೈಲಿ ಹೊಸ್ತಿಲ ಮುಂದೆ ಶಂಖ ಚಕ್ರ, ಗೋಪಾದ, ಲಕ್ಷ್ಮೀಪಾದ ಮಾತ್ರ ಅಮಾವಾಸ್ಯೆ, ಹುಣ್ಣಿಮೆ, ಶುಕ್ರವಾರ, ಮಂಗಳವಾರಗಳಲ್ಲಿ ಮಾತ್ರ ನಾನು ಲಕ್ಷ್ಮೀಪಾದ ಹಾಕೋದು. ಈ ರೀತಿ ನಾವು ಬೆಳಗ್ಗೆ ರಂಗೋಲಿ ಹಾಕಿ, ತುಳಸಿ ಮುಂದೆ ರಂಗೋಲಿ ಹಾಕಿ, ಹೊಸ್ತಿಲು ಪೂಜೆ, ತುಳಸಿ ಪೂಜೆ ಮಾಡಿ ನಂತರ ಮನೆ ದೇವರ ಪೂಜೆ ಮಾಡಬೇಕು. ಇಷ್ಟು ಮಾಡಿದರೆ ಸಾಕು, ಮನೆಗೆ ಪಾಸಿಟಿವ್ ಎನರ್ಜಿ ಅನ್ನೋದು ಬರುತ್ತೆ. ಮತ್ತು ಮಾರ್ನಿಂಗ್ ವೈಬ್ಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಆ ನಿಶಬ್ದವಾದ ವಾತಾವರಣ, ತಂಪಾದ ಗಾಳಿ ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ. ಅದರಿಂದ ಬೇಗ ಎದ್ದು ನಾವು ಪೂಜೆ ಮಾಡಿ ನೋಡಿ, ಅವತ್ತಿನ ದಿನ ಪೂರ್ತಿ ನಾವು ತುಂಬ ಖುಷಿಯಾಗಿರ್ತೀವಿ. ಬೇಗ ಕೆಲಸನೂ ಆಗುತ್ತೆ, ಮನೆಯಲ್ಲಿ ಯಾವುದೇ ಕಿರಿಕಿರಿ ಇರಲ್ಲ. ಅದರಿಂದ ನಾನು ಫ್ರೈಡೇ ಮತ್ತು ಅಮಾವಾಸ್ಯೆಗಳಲ್ಲಿ ನಾನು ಬೇಗ ಎದ್ದು ಪೂಜೆ ಮಾಡ್ಕೊಳ್ತೀನಿ. ನಂತರ ಮನೆ ದೇವರ ಪೂಜೆ, ನೈವೇದ್ಯ ಎಲ್ಲ ಮಾಡಿ ನಮ್ಮ ಇಷ್ಟಲಿಂಗ ಪೂಜೆ ಮಾಡ್ಕೊಳ್ತೀವಿ. ದೇವ್ರ ಪೂಜೆ ಎಲ್ಲ ಮುಗಿಸಿ, ದೇವ್ರ ಪಾತ್ರೆ ಯಾವುದೇ ಇದ್ರೂ ನಾನು ಅವತ್ತಿನ ದಿನವೇ ಕ್ಲೀನ್ ಮಾಡ್ಕೊಳ್ತೀನಿ. ದೇವ್ರ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ನಂತರ ಒಂದು ಲೋಟ ನೀರು ಕುಡಿದು ನನಗೋಸ್ಕರ ಒಂದು ಹಾಫ್ ಆನ್ ಅವರ್ ಆದರೂ ನಾನು ಟೈಮ್ ಕೊಟ್ಕೊಳ್ತೀನಿ ವಾಕ್ ಹೋಗೋದಕ್ಕೆ. ಏಕೆಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ಮನೆಯಲ್ಲೇ ಇರ್ತೀವಿ. ನಮಗೋಸ್ಕರ ಒಂದು ಹಾಫ್ ಆನ್ ಅವರ್ ಟೈಮ್ ಕೊಟ್ಕೊಂಡು ವಾಕ್ ಹೋಗಿ ಬಂದರೆ ನಮಗೂ ಒಂದು ಸ್ವಲ್ಪ ಫ್ರೀ ಅನಿಸುತ್ತೆ. ಅದಕ್ಕೋಸ್ಕರ ನಾನು ವಾಕ್ ಹೋಗಿ ಬಂದು ಬಿಸಿನೀರು ಕಾಯಿಸಿ ಮಾಲ್ಟ್ ಪೌಡರ್ನ ನಾನು ಮನೆಯಲ್ಲೇ ಮಾಡಿಟ್ಕೊಂಡಿದ್ದೀನಿ. ಡೈಲಿ ಖಾಲಿ ಹೊಟ್ಟೆಲಿ ನಾವು ಆದಷ್ಟು ಪ್ರೋಟೀನ್ಯುಕ್ತ ಆಹಾರನ ತಗೋಬೇಕು. ರಾಗಿ ಗಂಜಿ ಕಾಯಿಸಿ ಬೆಳಗ್ಗೆ ಖಾಲಿ ಹೊಟ್ಟೆಲಿ ನಾನು ರಾಗಿ ಗಂಜಿ ಕುಡಿತೀನಿ. ರಾಗಿ ಗಂಜಿ ಕಾಯಿಸಿ ಸೈಡಿಗೆ ಇಟ್ಟಿದ್ದೀನಿ. ಇವಾಗ ನಾನು ಸಿಂಪಲಾಗಿ ಒಂದು ಪಲಾವ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದ್ಕಿದವರೆ ಬೇಳೆ ಇತ್ತು, ಇದ್ಕಿದವರೆ ಬೇಳೆನ ಯೂಸ್ ಮಾಡಿ, ಮಸಾಲೆ ಕಡಿಮೆ ಯೂಸ್ ಮಾಡಿ ಇವತ್ತು ಪಲಾವ್ನ ರೆಡಿ ಮಾಡ್ತಾಯಿದ್ದೀನಿ. ಏಕೆಂದರೆ ಮಸಾಲೆ ರುಬ್ಬಿಲ್ಲ. ಇದು ಸಣ್ಣ ಈರುಳ್ಳಿ ತುಂಬ ಟೇಸ್ಟ್ ಕೊಡುತ್ತೆ. ಯಾವುದೇ ಫುಡ್ಡಿಗೆ ಈ ರೀತಿ ಸಣ್ಣ ಈರುಳ್ಳಿನ ಯೂಸ್ ಮಾಡೋದ್ರಿಂದ ಒಳ್ಳೆ ರುಚಿಯಾಗಿರುತ್ತೆ ಫುಡ್ಡೆಲ್ಲ. ಅದರಿಂದ ನಾನು ಸಣ್ಣ ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ, ಶುಂಠಿ, ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಇಷ್ಟು ಪದಾರ್ಥ ಯೂಸ್ ಮಾಡಿ ನಾನು ಸಿಂಪಲ್ಲಾಗಿ ಬೆಳಗಿನ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತಾ ಇದ್ದೀನಿ. ಈಗ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಕಾದ ನಂತರ ಸ್ಪೈಸಸ್ನ ಯೂಸ್ ಮಾಡ್ತಾಯಿದ್ದೀನಿ. ಪಲಾವ್ ಎಲೆ, ಸ್ಟಾರ್ ಮಸಾಲ ಹೂವು, ಸ್ವಲ್ಪ ಸೊಂಪು, ಇಷ್ಟೇ ನಾನು ಸ್ಪೈಸಸ್ನ ಹಾಕಿರೋದು. ಅದರ ಫ್ಲೇವರ್ ಒಂದು ಸ್ವಲ್ಪ ಬಿಟ್ಕೊಂಡ ನಂತರ ಇಲ್ಲಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಒಂದು ಸಲ ಫ್ರೈ ಮಾಡ್ಕೋಬೇಕು.
ನಂತರ ಒಂದು ಟೊಮೊಟೊನ ಸೇರಿಸ್ತಾ ಇದ್ದೀನಿ, ಹುಳಿ ಟೊಮೊಟೊ ಇದು. ಅದನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ. ಈಗ ಟೊಮೊಟೊ ಎಲ್ಲ ಫ್ರೈ ಆಗಿದೆ. ಈಗ ಚೆನ್ನಾಗಿ ವಾಶ್ ಮಾಡಿದಂಥ ಹಿದಕಿದ ಅವರೆಬೇಳೆನ ಸೇರಿಸಿ ಚೆನ್ನಾಗಿ ಅದರಲ್ಲಿರೋ ಹಸಿ ವಾಸನೆ ಹೋಗೋ ತನಕ ಎಣ್ಣೆಯಲ್ಲಿ ಹುರಿಬೇಕು. ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪನ್ನ ಸೇರಿಸಿ ಅದನ್ನು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನಾನು 1 ಲೋಟ ಅಕ್ಕಿನ ಯೂಸ್ ಮಾಡ್ತಿರೋದು, ಅದಕ್ಕೆ 3 ಲೋಟದಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿರೋಂಥ ಅಕ್ಕಿನ ಸೇರಿಸ್ತಾ ಇದ್ದೀನಿ. ಈಗ ಅಕ್ಕಿನೂ ಸೇರಿಸಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ನಂತರ 1/4 ಟೀ ಸ್ಪೂನಷ್ಟು ಚಕ್ಕೆ ಪೌಡರ್, 1/4 ಟೀ ಸ್ಪೂನಷ್ಟು ಅಡುಗೆ ಅರಿಶಿನ, ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ. ಖಾರ ನೋಡಿ ಹಾಕ್ಕೊಡಿ, ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೋಬೋದು. ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪೌಡರ್, ಇದು ಬೇಳೆ ಸಾಂಬಾರು ಪೌಡರು. ಇದೆಲ್ಲನೂ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಸೇರಿಸಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದ ನಂತರನೇ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಸಲ್ನ ಹಾಕಿಸ್ಕೋಬೇಕಾಗುತ್ತೆ. ಈಗ ಒಂದು ವಿಸಲ್ ಹಾಕೋ ತನಕ ನಾನು ಬೆಚ್ಚಗಿನ ಅಂತ ಒಂದು ಖಾಲಿ ಹೊಟ್ಟೆಗೆ 1 ಲೋಟ ನೀರು ಮತ್ತು ಮಾಲ್ಟ್ ಪೌಡರು. ನಾನು ಮಾಲ್ಟ್ ಪೌಡರ್ನ ಒಂದು ಅರ್ಧ ಚೊಂಬಷ್ಟು ಕುಡಿತೀನಿ, ಏಕೆಂದರೆ ನಾನು ಬೆಳಗಿನ ತಿಂಡಿನ ತಿನ್ನೋಲ್ಲ. ಅರ್ಧ ಚೊಂಬಷ್ಟು ನಾನು ಕುಡಿದ್ರೆ ಮಧ್ಯಾಹ್ನ ತನಕ ನನಗೆ ಹಶ್ವಾಗಲ್ಲ. ಮಧ್ಯದಲ್ಲಿ ಏನಾದರೂ ಹಶ್ವಾದರೆ ಫ್ರೂಟ್ಸ್ ಏನಾದರೂ ತಿನ್ಕೊಳ್ತೀನಿ. ಈಗ ಪಲಾವು ರೆಡಿಯಾಗಿದೆ, ಒಂದು ವಿಸಲ್ ಆಗಿ. ನೋಡಿ, ತುಂಬ ಸಿಂಪಲ್ಲಾಗಿ ಮಾಡಿದಂಥ ಹಿದಕಿದ ಅವರೆಬೇಳೆ ಪಲಾವು. ಇಷ್ಟು ಮಸಾಲೆ ಹಾಕಿದರೆ ಸಾಕು, ತುಂಬ ಟೇಸ್ಟಿಯಾಗಿ ಬರುತ್ತೆ ಬೆಳಗಿನ ತಿಂಡಿ ಇದು. ಇದಕ್ಕೆ ಚಟ್ನಿ, ಮೊಸರು ಬಜ್ಜಿ, ಬೆಣ್ಣೆ ಹಾಕ್ಕೊಂಡು ತಿಂತಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ರುಚಿಕರವಾದ ಸಿಂಪಲ್ಲಾಗಿ ಮಾಡಿದಂಥ ಹಿದಕಿದ ಅವರೆಬೇಳೆ ಪಲಾವು ರೆಡಿ ಆಯಿತು. ಬೇಗ ಹೇಳೋದ್ರಿಂದ ಎಷ್ಟೊಂದು ಯೂಸ್ ಅಲ್ವಾ. ನಾವು ತುಂಬ ಆರೋಗ್ಯವಾಗಿ ಇರ್ಬೋದು, ಬೇಗ ಕೆಲಸನೂ ಮುಗಿಯುತ್ತೆ, ಅದರಿಂದ ನಾವು ಖುಷಿಯಾಗಿ ಇರ್ಬೋದು ದಿನಪೂರ್ತಿ. ಅದರಿಂದ ಬೇಗ ಎದ್ದು ನಾವು ನಮ್ಮ ಕೆಲಸಗಳನ್ನು ಮುಗಿಸ್ಕೋಬೋದು. ತುಂಬ ರುಚಿಕರವಾದ ಬೆಳಗಿನ ತಿಂಡಿ ರೆಡಿಯಾಯಿತು. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.